ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಕೊನೆಯ 15ನೇ ದಿನದ ಮೊದಲನೇ ದಿನ, ಅಂದರೆ 16 ಡಿಸೆಂಬರ್ 2025. ಸೊ ಇವತ್ತಿನ ಟಾಸ್ಕ್ ಏನಪ್ಪ ಅಂತಂದರೆ 15 ಜನಗಳು ಯಾರು ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಒಂದು ವ್ಯತ್ಯಾಸನ ಮೂಡಿಸಿದ್ರು ಅವ್ರಿಗೆ ಹೋಗ್ಬಿಟ್ಟು ಥ್ಯಾಂಕ್ಸ್ ಇರೋಣ. ಸೊ ಅವ್ರದ್ದು ಯಾವ ರೀತಿಲಿ ಇರ್ಬೋದು, ಅವರೊಂದು ಮಾರಲ್ ಸಪೋರ್ಟ್ ಕೊಟ್ಟಿರೋದ್ರಿಂದ ಇರ್ಬೋದು, ಅಥವಾ ನಿಮಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿರ್ಬೋದು, ಅಥವಾ ಅವ್ರು ನಿಮಗೆ ಟೈಮ್ ಕೊಟ್ಟಿರ್ಬೋದು, ನಿಮಗೇನೋ ಒಂದು ಹೇಳ್ಕೊಟ್ಟಿರ್ಬೋದು. ಸೊ ನಿಮಗೆ ಯಾವುದಕ್ಕೆ ಅವರಿಗೆ ನೀವು ಕೃತಜ್ಞರಾಗಿರಬೇಕು ಅಂತ ಅನಿಸುತ್ತೆ ಅಂತ 15 ಜನಗಳ ಪಟ್ಟಿ ಮಾಡಿ ಅವ್ರಿಗೆ ಹೋಗಿ ಧನ್ಯವಾದಗಳನ್ನ ಹೇಳಿ. ಸೊ ಈಗ ಹೇಗೆ ಹೇಳ್ಬೇಕು ಧನ್ಯವಾದಗಳು? ಐದರ್ ನೀವು ಇನ್ ಪರ್ಸನ್ ಹೋಗಿ ಅವ್ರಿಗೆ ಮುಖಾಮುಖಿ ಭೇಟಿಯಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿದರೆ ಅದು ಬಹಳ ಅದ್ಭುತ. ಐದರ್ ನೀವು ಒಂದು ಬರೀ ಥ್ಯಾಂಕ್ಸ್ ಅಂತನಾದರೂ ಹೇಳ್ಬೋದು, ಅವ್ರು ಏನು ಮಾಡಿದ್ರು ಅಂತ ನೆನಪಿಸ್ಕೊಂಡು, ಅಥವಾ ಒಂದು ಸಣ್ಣ ಗಿಫ್ಟ್ ಕೊಡಿ, ಥ್ಯಾಂಕಿಂಗ್ ಲೆಟರ್ ಅಥವಾ ಕಾರ್ಡ್ ಕೊಟ್ಟರು ಅವ್ರಿಗೆ ನಿಜವಾಗ್ಲೂ ಅದೊಂದು ಮೆಮೊರೇಬಲ್ ಇವೆಂಟ್ ಆಗುತ್ತೆ. ನೀವು ಅವ್ರು ಮೀಟ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಕಾಲ್ ಮಾಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ನೀವು ನಿಜವಾಗ್ಲೂ ನಮ್ಮ ಜೀವನದಲ್ಲಿ 2025ರಲ್ಲಿ ವ್ಯತ್ಯಾಸ ಮಾಡಿದ್ರೆ ಅದಕ್ಕೆ ಧನ್ಯವಾದಗಳು ಅಂತ ತಿಳಿಸಿ. ಈ ಒಂದು ಆ್ಯಕ್ಟಿಂದ ನನಗನ್ಸಿದ್ದು ಅವರು ಮುಂದಿನ ವರ್ಷ ಅಂದರೆ 2026ರಲ್ಲಿ ಇನ್ನೂ 10 ಜನಕ್ಕೆ ಜಾಸ್ತಿ ಹೆಲ್ಪ್ ಮಾಡ್ತಾರೆ. ಸೊ ಅದು ಅವರ ಜೀವನವನ್ನು ರೂಪಿಸಬಹುದು. ಇನ್ನು ಇದು 2025 ಬಗ್ಗೆ ಆಯಿತು. ಇನ್ನು 2026ರಲ್ಲಿ ನಾವೇನು ಮಾಡಬೇಕು? ನಾವು 15 ಜನಕ್ಕೆ 2026ರಲ್ಲಿ ಹೆಲ್ಪ್ ಮಾಡೋಣ. ಸೊ ದಟ್ ನಮ್ಮ ಒಂದು ಸಹಾಯದಿಂದ ಅವರ ಒಂದು ಜೀವನದ ನಕ್ಷೆ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತೆ ಅಂತ ಅಂದ್ಕೋಣ. 2026 ಕಂಪ್ಲೀಟ್ ವರ್ಷದಲ್ಲಿ ಅಟ್ಲೀಸ್ಟ್ ಮಿನಿಮಮ್ 15 ಜನಕ್ಕೆ ನಮ್ಮ ಕಡೆಯಿಂದ ಏನಾಗುತ್ತೋ ಆ ಸಹಾಯ ಮಾಡೋಣ. ಈ ಒಂದು ಆ್ಯಕ್ಟಿವಿಟಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಮಾಡಿದ್ಮೇಲೆ ನಿಮ್ಗೆ ಏನಂತ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನನ್ನ ಟಾಸ್ಕ್ ಮಾಡಲಿಕ್ಕೆ ರೆಡಿ ಆಗ್ತಾಯಿದ್ದೀನಿ. ಥ್ಯಾಂಕ್ ಯು.